ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕ್ಯಾಪ್ಟನ್ ಪ್ರಶಾಂತ್ ನೇತೃತ್ವದಲ್ಲಿ ನಡೆದ ಕಾಡಾನೆ ಸೆರೆ ಯಶಸ್ವಿ. ಜನರಿಗೆ ಉಪಟಳ ನೀಡುತ್ತಿದ್ದ ಒಂಟಿ ಸಲಗ ಅರೆಸ್ಟ್. ಬೇಲೂರು ತಾಲೂಕಿನ ಬಿಕ್ಕೋಡು ಬಳಿ ಸೆರೆ. ಹಾಸನ ವಿಶ್ವವಿದ್ಯಾಲಯ ಉಳಿಸಿ ಬೆಳೆಸಲು ದುಂಡು ಮೇಜಿನ ಸಭೆ. ಇನ್ನು 15 ದಿನದಲ್ಲಿ ಎಲ್ಲ ಶಾಸಕರ ಜೊತೆ ಸಮಿತಿಯಿಂದ ಸಿಎಂ ಭೇಟಿ. ಸಂಸದ ಶ್ರೇಯಸ್ ಪಟೇಲ್. ಹಾಸನದಲ್ಲಿ ಕಿತ್ತಾಡಿಕೊಂಡ ಮೈತ್ರಿ ನಾಯಕರು. ಕ್ಯಾತನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ವೇಳೆ ಕೈ ಮಿಲಾಯಿಸಿದ ಜೆಡಿಎಸ್ ಬಿಜೆಪಿ ಮುಖಂಡರು. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರ ಹರಸಾಹಸ. ಜಿಲ್ಲೆಯಲ್ಲಿ ಮೊದಲ ದಿನದ ಕಾಡಾನೆ ಸೆರೆ ಕಾರ್ಯಾಚರಣೆ ಮಾಡಲಾಗಿದ್ದು, ಸತತ 4 ಗಂಟೆಗಳ ಕಾರ್ಯಾಚರಣೆ ನಂತರ ಒಂಟಿ ಸಲಗವನ್ನ ಜಿಲ್ಲೆಯ ಬೇಲೂರು ತಾಲೂಕಿನ ಬಿಕ್ಕೋಡು ಬಳಿಯ ಎಸ್ಟೇಟ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಅರವಳಿಕೆ ಮದ್ದು ನೀಡಿ ಅರಣ್ಯ ಸಿಬ್ಬಂದಿ ಕಾಡಾನೆ ಸೆರೆ ಹಿಡಿದಿದ್ದಾರೆ. ಕ್ಯಾಪ್ಟನ್ ಪ್ರಶಾಂತ್ ನೇತೃತ್ವದಲ್ಲಿ ನಡೆದ ಕಾಡಾನೆ ಸೆರೆ ಯಶಸ್ವಿಯಾಗಿದೆ. ಬೇಲೂರು ಭಾಗದಲ್ಲಿ ಉಪಟಳ ನೀಡುತ್ತಿದ್ದ ಪುನ್ನಾನಿಯನ್ನ ಸೆರೆ ಹಿಡಿದು ಸ್ಥಳಾಂತರಿಸುವ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಕಾರ್ಯಾಚರಣೆಯಲ್ಲಿ ಸಾರ್ವಜನಿಕರ ಮೇಲೆ ಮತ್ತು ರಸ್ತೆಯಲ್ಲಿ ಸಂಚರಿಸುವ ವಾಹನಗಳ ಮೇಲೆ ದಾಳಿ ಮಾಡುತ್ತಾ ಬೆಳೆ ನಾಶ, ಆಸ್ತಿ ನಷ್ಟ ಉಂಟು ಮಾಡುತ್ತಿದ್ದ ಅಂದಾಜು 18 ರಿಂದ 20 ವರ್ಷ ವಯಸ್ಸಿನ ಗಂಡು ಕಾಡಾನೆಯನ್ನ ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿ ಸೋಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 15ರಲ್ಲಿರುವ ಮಮತಾ ರಾಜೇಶ್ ಅವರ ತೋಟದಲ್ಲಿ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಪಕ್ಷಭೇದ ಮರೆತು ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಹಾಸನ ವಿವಿ ಉಳಿಸುವ ಕೆಲಸವನ್ನ ಮಾಡಲಾಗುವುದು. ಯಾವುದೇ ರೀತಿಯ ಅನುಮಾನ ಬೇಡ. ಎಲ್ಲ ಶಾಸಕರ ಒಟ್ಟುಗೂಡಿ ನಮ್ಮ ಜೊತೆ ಸಮಿತಿಯಿಂದ 15 ಜನರ ತಂಡ ಈ ವಾರದಲ್ಲಿ ದಿನ ನಿಗದಿ ಮಾಡಿ ಸಿಎಂ, ಡಿಸಿಎಂ ಹಾಗೂ ಸಚಿವರನ್ನ ಭೇಟಿ ಮಾಡುವ ಕೆಲಸ ಮಾಡಿ ಗಮನ ಸೆಳೆಯಲಾಗುವುದು ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಭರವಸೆ ನೀಡಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಾಸನ ವಿಶ್ವವಿದ್ಯಾಲಯ ಉಳಿಸಿ ಬೆಳೆಸಲು ಭಾನುವಾರ ಕರೆಯಲಾಗಿದ್ದ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ, ವಿಶ್ವವಿದ್ಯಾಲಯದ ಕುರಿತು ದುಂಡು ಮೇಜಿನ ಸಭೆಯಲ್ಲಿ ಮೌಲ್ಯಾಧಾರಿತ ಚರ್ಚೆಗಳು ನಡೆದಿದ್ದು, ಅಭಿವೃದ್ಧಿ ಮತ್ತು ಯೋಗಕ್ಷೇಮ ಬಂದಾಗ ಪಕ್ಷ ಮರೆತು ಜಿಲ್ಲೆಯ ಅಭಿವೃದ್ಧಿಗೆ ಮುಂದಾಗಬೇಕಾಗುತ್ತದೆ. ಎಲ್ಲರ ಪರ ನಿಂತುಕೊಳ್ಳುವ ಕೆಲಸ ಮಾಡಲಾಗುವುದು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರ ಜೊತೆ ಮಾತನಾಡಲಾಗುವುದು. ಸಮಿತಿ ವರದಿ ಕೂಡ ಇಲ್ಲಿಯವರೆಗೂ ಬಂದಿರುವುದಿಲ್ಲ. ವಿಶ್ವವಿದ್ಯಾಲಯವನ್ನು ಮುಚ್ಚುವ ನಿರ್ಧಾರವನ್ನು ಇಲ್ಲಿಯವರೆಗೂ ತೆಗೆದುಕೊಂಡಿರುವುದಿಲ್ಲ. ಯಾರೂ ಗಾಬರಿ ಪಡಬಾರದೆಂದು ಶಿಕ್ಷಣ ಸಚಿವರು ಹೇಳಿದ್ದು, ಈಗ ಅಧಿವೇಶನ ನಡೆಯುತ್ತಿರುವುದರಿಂದ ಎಲ್ಲ ಶಾಸಕರು ಒಳಗೊಂಡಂತೆ ಸಮಿತಿ ರಚಿಸಿ ಸಿಎಂ, ಡಿಸಿಎಂ ಹಾಗೂ ಸಚಿವರನ್ನ ಭೇಟಿ ಮಾಡಿ ಆಗಬಹುದಾದಂತಹ ಬೇಡಿಕೆಯನ್ನ ಮುಂದಿಟ್ಟು ಮನವಿಯನ್ನ ಮಾಡೋಣ ಎಂದರು. ಚರ್ಚೆ ಆದಂತಹ ಮೌಲ್ಯಾಧಾರಿತ ವಿಷಯಗಳ ಬಗ್ಗೆ ಅತಿಯಾದಂತಹ ಚರ್ಚೆ ನಡೆದಿದೆ. ಅದರಲ್ಲಿ ನಮ್ಮ ವೆಂಕಟೇಶ್ ಕುಮಾರ್ ಸರ್ ಆಗಲೇ ಪ್ರತಿಯೊಂದು ಪಾಯಿಂಟ್ಸ್ ಹಾಕೊಂಡಿದ್ದಾರೆ. ಏನೇನು ಮಾಡ್ಬೋದು ಸರ್ಕಾರಕ್ಕೆ, ನಾವೇನೇನು ಈಗ ನಾನಿಲ್ಲಿ ಸಂಸದರಾಗಿ ಬಂದಿದ್ರು ಸಹ ನಿಮ್ಗೆಲ್ಲ ಅನ್ನಿಸ್ಬೋದು ನಮ್ಮ ಪಕ್ಷದ ಆಡಳಿತವೇ ರಾಜ್ಯ ಸರ್ಕಾರದಲ್ಲಿ ಅಂತ. ಆದ್ರೆ ಅಭಿವೃದ್ಧಿ ಮತ್ತೆ ಯೋಗಕ್ಷೇಮ ಅಂತ ಬಂದಾಗ ಪಕ್ಷಕ್ಕೆ ಹೆಚ್ಚಾಗಿ ಜಿಲ್ಲೆ ಅಭಿವೃದ್ಧಿಯಾಗಿ ನಾನು ಪರಿಗಣಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಜಿಲ್ಲೆ ಜನ ಇದ್ದರಷ್ಟೇ ನಮಗೆ ಪಕ್ಷ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು. ಹಾಗಾಗಿ ನಿಮ್ಮೆಲ್ಲರ ಪರ ನಿಂತ್ಕೊಳ್ಳೋಕೆ ಕೆಲಸವನ್ನ ಮಾಡ್ತೀವಿ. ಮೊನ್ನೆ ಸಹ ನಮ್ಮ ಜನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ MC ಸುಧಾಕರ್ ಸರ್ ಹತ್ರ ಮಾತಾಡಿದ್ವಿ. ಅವರು ನಮಗೆ ಸಮಿತಿ ವರದಿ ಸಹ ಇಲ್ಲಿವರೆಗೂ ಬಂದಿಲ್ಲ. ನಾವು ನಮ್ಮ ವಿಶ್ವವಿದ್ಯಾಲಯಗಳನ್ನ ಮುಚ್ಚುವಂತ ತೀರ್ಮಾನ ಇಲ್ಲಿವರೆಗೂ ನಾವು ತಗೊಂಡಿಲ್ಲ. ಯಾರು ಗಾಬರಿ ಪಡೋದು ಬೇಡ ಅಂತ ಉನ್ನತ ಶಿಕ್ಷಣ ಸಚಿವರು MC ಸುಧಾಕರ್ ಸರ್ ಹೇಳಿದ್ರು. ಅದ್ರ ಮಟ್ಟಿಗೆ ಯಾರು ಅದರಲ್ಲಿ ಗಾಬರಿ ಪಡುವುದು ಬೇಡ. ನಾವೆಲ್ಲ ಈಗ ನನ್ನ ಒಂದು ಸಲಹೆ ಏನಂತ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಎಂ ಮಂಜು ಮಾತನಾಡಿ, ವಿಶ್ವವಿದ್ಯಾಲಯ ಇಲ್ಲಿ ಉಳಿಸುವ ನಿಟ್ಟಿನಲ್ಲಿ ಆಗಬೇಕಾದ ಕೆಲಸ ತಡವಾಗಿದೆ ಎಂಬುದು ನನ್ನ ಭಾವನೆ. ಕಾಲೇಜುಗಳನ್ನ ಯಾವ ಸರ್ಕಾರ ಬಂದರೂ ಮುಚ್ಚುವುದಕ್ಕೆ ಆಗುವುದಿಲ್ಲ, ಆದರೆ ವಿಲೀನಗೊಳಿಸಲಾಗುತ್ತದೆ. ಕಾಲೇಜು ಇಲ್ಲೇ ಇದೆಯಲ್ಲ ಎಂದು ಉತ್ತರ ಹೇಳುವುದಕ್ಕೆ ತಯಾರು ಮಾಡಿಕೊಳ್ಳುತ್ತಾರೆ. ನಾನು ಶಾಸಕನಾಗಿದ್ದಾಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರಾರಂಭವಾಯಿತು. ಯೂನಿವರ್ಸಿಟಿ ಸ್ಥಾಪನೆ ಮಾಡುವುದು ಆ ಜಿಲ್ಲೆಗಳಿಗೆ ಹೆಚ್ಚು ಗೌರವ ತರುವ ಕೆಲಸ ಮಾಡಿದ ಸರ್ಕಾರಗಳಿಗೆ ಗೌರವ ಸಲ್ಲಿಸಬೇಕು. ಅದು ಯಾವುದೇ ಸರ್ಕಾರ ಆಗಿರಲಿ ಎಂದರು. ಆಗಬೇಕು ಅಂತ ಆಸೆ ಇಟ್ಕೊಂಡು ಮಾಡಿ ತಡ ಆಯಿತು ಅಂತಕ್ಕಂಥದ್ದು ನನ್ನ ಭಾವನೆ. ಮೊದಲನೇದಾಗಿ ಇದು ಮೊದಲೇ ಮಾಡಬೇಕು. ಈಗ ಆಗಲೇ ನನಗೆ ಗೊತ್ತಿರೋ ಹಾಗೆ ಒಂದು ರಿಪೋರ್ಟ್ನ ತರಿಸ್ಕೊಂಡಿದ್ದಾರೆ. ರಿಪೋರ್ಟ್ನ ತರಿಸ್ಕೊಂಡು ಮುಚ್ಚೋದು ಅಂತ ಹೇಳಿ ಅಂತೇಳಿ ನಾವು ಮುಚ್ಚೋದಿಲ್ಲ ಅಂತಲೂ ಕೂಡ ಹೇಳಿದ್ವಿ. ನಾವು ಸದ್ಯದಲ್ಲಿ ನಾವು ಮಂತ್ರಿಗಳನ್ನ ಅವ್ರಿಗೆ ಹೇಳ್ತೀವಿ, ಕಾಲೇಜನ್ನು ಮುಚ್ಚಕ್ಕೆ ಸಂಕಲ್ಪ ಇಟ್ಕೊಳ್ಳಿ, ಯಾವ ಸರ್ಕಾರ ಬಂದು ಮುಚ್ಚಕ್ಕಾಗಲ್ಲ. ಆದರೆ ವಿಲೀನಗೊಳಿಸ್ತಾರಂತೆ, ಯೂನಿವರ್ಸಿಟಿಗೆ ವಿಲೀನಗೊಳಿಸ್ತಾರೆ. ಅದೇ ನಿಮ್ಮ ಕಾಲೇಜ್ ಅಲ್ಲೇ ಇದೆಯಲ್ಲಪ್ಪ, ನಾವೇನು ಮಾಡಿಲ್ಲ ಅಂತ ಉತ್ತರ ಹೇಳಕ್ಕೆ ಅವರು ತಯಾರು ಮಾಡಿಕೊಂಡ್ರು. ವಿಷಯ ಇದು. ನಾನು ಅವಾಗ ಶಾಸಕನಾಗಿದ್ದೆ.
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ ಮಾತನಾಡಿ, ವಿದ್ಯಾರ್ಥಿಗಳ ಮೊದಲ ಆಯ್ಕೆ ಸರ್ಕಾರ ಶಿಕ್ಷಣ ಸಂಸ್ಥೆಗಳು. ಇಂಜಿನಿಯರಿಂಗ್, ವೈದ್ಯಕೀಯ ಯಾವುದೇ ಆಗಲಿ ಸರ್ಕಾರಿ ಸಂಸ್ಥೆಗಳಿಗೆ ಬರಲು ಮುಂದಾಗುತ್ತಾರೆ. ಸೀಟು ಇಲ್ಲದಾಗ ಅನಿವಾರ್ಯವಾಗಿ ಖಾಸಗಿ ಕಡೆ ಹೋಗುತ್ತಾರೆ. ಏನಾದರೂ ಈ ರೀತಿ ತಾತ್ಸಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಉನ್ನತ ಶಿಕ್ಷಣ ಸಂಸ್ಥೆ ಸ್ಥಾಪಿಸಲು ಮುಂದಾದರೆ ಆ ಖಾಸಗಿಯವರು ಮಾಡಿದ ನಿರ್ಣಯದಂತೆ ಉನ್ನತ ಶಿಕ್ಷಣ ಸಾಗುತ್ತದೆ ಎಂದು ಎಚ್ಚರಿಸಿದರು. ಇದರಿಂದ ಯಾವ ಸಂಸ್ಥೆ ಯಾವ ಮೌಲ್ಯವನ್ನು ಬಿತ್ತಬಹುದು. ಸರ್ಕಾರದವರು ಹೀಗೆ ಮುಂದುವರಿದರೆ ಬಂಡವಾಳಶಾಹಿಗಳು ತಮಗೆ ಬೇಕಾದ ಮೌಲ್ಯಗಳನ್ನು ಯುವ ತಲೆಮಾರಿಗೆ ಬಿತ್ತುತ್ತಾರೆ. ಇದು ಉನ್ನತ ಶಿಕ್ಷಣದ ದೊಡ್ಡ ದುರಂತದ ಸಂಗತಿಯಾಗಿತ್ತು ಎಂದು ಬೇಸರ ವ್ಯಕ್ತಪಡಿಸಿದರು. ಎಲ್ಲಿಂದ ಎಲ್ಲಿವರೆಗೆ ಹೋಗಿ ವಿದ್ಯಾರ್ಥಿಗಳ ಮೊದಲನೇ ಆಯ್ಕೆ ಸರ್ಕಾರಿ ಸಂಸ್ಥೆಗಳು. ನಮ್ಮ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳಿಂದ ಹಿಡಿದು ನಗರ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ಮೊದಲನೇ ಆಯ್ಕೆಯಾಗಿ ಸರ್ಕಾರಿ ಸಂಸ್ಥೆಗಳನ್ನು ತಗೋತಾರೆ. ನೀವು ಮೆಡಿಕಲ್ ಎಜುಕೇಶನ್ಗೆ ಬನ್ನಿ, ಮೊದಲನೇ ಆಯ್ಕೆ ಸರ್ಕಾರಿ ಸಂಸ್ಥೆಗಳು. ಎಂಜಿನಿಯರಿಂಗ್ ಎಜುಕೇಶನ್ಗೆ ಬನ್ನಿ, ಮೊದಲನೇ ಆಯ್ಕೆ ಸರ್ಕಾರಿ ಸಂಸ್ಥೆಗಳು. ನೀವು ಜನರಲ್ ಎಜುಕೇಶನ್ಗೆ ಬನ್ನಿ, ಮೊದಲನೇ ಆಯ್ಕೆ ಸರ್ಕಾರಿ ಸಂಸ್ಥೆ. ಆ ಸಂಸ್ಥೆಗಳಲ್ಲಿ ಜಾಗ ಇಲ್ಲ ಅಂದಾಗ ಅನಿವಾರ್ಯವಾಗಿ ಖಾಸಗಿ ವಲಯಕ್ಕೆ ಹೋಗ್ತಿದ್ದಾರೆ. ನೀವೇನಾದರೂ ಈ ರೀತಿ ತಾತ್ಸಾರ ಮಾಡಿದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಉನ್ನತ ಶಿಕ್ಷಣಕ್ಕೂ ಕೂಡ ಪ್ರವೇಶವನ್ನ ಮಾಡ್ತವೆ. ಮಾಡಿದಾಗ ಇದು ಕೂಡ ಹೋಗ್ತದೆ. ನಮ್ಮ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯಾಗಿ ಇವತ್ತೇನು ಪ್ರಥಮ ಆಯ್ಕೆಯಾಗಿ ಶಿಕ್ಷಣ ಸಂಸ್ಥೆ. ಈ ಸಂದರ್ಭದಲ್ಲಿ ಹಾಸನ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿಯ ಡಾಕ್ಟರ್ ವೈಎಸ್ ವೀರಭದ್ರಪ್ಪ, ಆರ್ವಿ ವೆಂಕಟೇಶ್ ಮೂರ್ತಿ, ಧರ್ಮೇಶ್, ಎಚ್ಕೆ ಸಂದೇಶ್, ಹುಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ, ಎಚ್ಪಿ ಮೋಹನ್, ಹಿರಿಯ ಪತ್ರಕರ್ತ ವೆಂಕಟೇಶ್, ಹಸಿರುಭೂಮಿ ಪ್ರತಿಷ್ಠಾನದ ಬಿಕೆ ಮಂಜುನಾಥ್, ಎಚ್ಆರ್ ನವೀನ್ ಕುಮಾರ್, ಎಂಜಿ ಪೃಥ್ವಿ, ಸಾಹಿತಿ ರೂಪಾ ಹಾಸನ್, ತಾರಾ ಚಂದನ್, ರಮೇಶ್, ಬಿ ಪುಷ್ಪ, ಸಮೀರ್ ಅಹ್ಮದ್ ಇತರರು ಉಪಸ್ಥಿತರಿದ್ದರು. ಹಾಸನ ತಾಲೂಕಿನ ಕ್ಯಾತನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಇಂದು ಗ್ರಾಮದ ಲಕ್ಷ್ಮೀ ಜನಾರ್ದನ ಶಾಲೆಯಲ್ಲಿ ನಡೆದ ಚುನಾವಣೆ ಅಭ್ಯರ್ಥಿಗಳ ಬೆಂಬಲಿತರ ನಡುವೆ ಗಲಾಟೆ ನಡೆದು ಗದ್ದಲ ನಿಯಂತ್ರಿಸುವಲ್ಲಿ ಪೊಲೀಸರು ಹರಸಾಹಸ ಕಾಡುವ ಸ್ಥಿತಿ ನಿರ್ಮಾಣವಾಯಿತು. ಚುನಾವಣೆಗೆ ಅಭ್ಯರ್ಥಿಗಳ ಬೆಂಬಲಕ್ಕೆ ಸಹಕಾರಿ ಸಂಘದ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧವಿಲ್ಲದ ಹೊರಗಿನ ಮುಖಂಡರು ಆಗಮಿಸಿ ಮತದಾರರ ಮನವೊಲಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡರು ಆರೋಪಿಸಿ, ಇದೇ ವಿಚಾರಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ಬೆಂಬಲಿಗರು ವಾಗ್ವಾದಕ್ಕೆ ಇಳಿದರು. ಬಳಿಕ ಗಲಾಟೆ ತಾರಕಕ್ಕೇರಿ ಶಾಮಿಯಾನ ಚೇರುಗಳನ್ನು ಕಿತ್ತೆಸೆಯುವ ಹಂತಕ್ಕೆ ಗಲಾಟೆ ನಡೆಯಿತು. ಅಲ್ಲದೆ ಜೆಡಿಎಸ್ ಕಾರ್ಯಕರ್ತರಿಗೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಮತ ನೀಡುವಂತೆ ಒತ್ತಾಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿ, ಇದೇ ವಿಚಾರಕ್ಕೆ ಎರಡು ಬಣದ ನಡುವೆ ನಡೆದ ಗಲಾಟೆ ನಿಯಂತ್ರಿಸಲು ಎಎಸ್ಪಿ ತಮ್ಮಯ್ಯ, ಡಿವೈಎಸ್ಪಿ ಮುರಳೀಧರನ್ ನೇತೃತ್ವದ ಪೊಲೀಸ್ ತಂಡ ಹರಸಾಹಸ ಪಟ್ಟಿತು. ಮತಕೇಂದ್ರದಿಂದ 100 ಮೀಟರ್ ಅಂತರ ಕಾಯ್ದುಕೊಳ್ಳಬೇಕಿರುವ ಬೆಂಬಲಿಗರು ಪೊಲೀಸರ ಸರ್ಪಗಾವಲು ನಡುವೆಯೂ ಮತದಾರನ ಮನವೊಲಿಸಲು ತರಹೇವಾರಿ ಪ್ರಯತ್ನಗಳನ್ನು ಮಾಡುವ ಮೂಲಕ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಕಾಡಿದ್ರು. ಈ ವೇಳೆ ಜೆಡಿಎಸ್ ಮುಖಂಡರು ಮಾತನಾಡಿ, ನಾವು ಮೈತ್ರಿ ಧರ್ಮದ ಆಧಾರದ ಮೇಲೆ ಚುನಾವಣೆ ಮಾಡುತ್ತಿದ್ದು ಅದನ್ನು ಉಲ್ಲಂಘಿಸುವ ಕೆಲಸವನ್ನ ಬಿಜೆಪಿ ಮುಖಂಡರು ಮಾಡುತ್ತಿದ್ದಾರೆ. ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕ್ಯಾತನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘ ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಏರಿತ್ತು. ಆದರೆ ಇದೀಗ ರಾಜಕೀಯ ಮಾಡಿಕೊಂಡು ಹಂತ ಹಂತವಾಗಿ ಪ್ರಗತಿ ಕ್ಷೀಣಿಸಿದೆ. ಮೊದಲು ಜನರ ಕ್ಷೇಮಾಭಿವೃದ್ಧಿಗೆ ಕೆಲಸ ಮಾಡುತ್ತಿದ್ದ ಸಂಘ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡು ಅವನತಿಯತ್ತ ಸಾಗುತ್ತಿದೆ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಜನಪರವಾಗಿ ಕೆಲಸ ಮಾಡಬೇಕಿರುವ ಸಂಘ ರಾಜಕೀಯಕ್ಕೆ ಬಳಕೆಯಾಗುತ್ತದೆ. ಅಲ್ಲದೆ ಜನರ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಿರುವ ಸಂಘ ಹಣ ಮಾಡುವ ಉದ್ದೇಶಕ್ಕೆ ಬಳಕೆಯಾಗುತ್ತಿದೆ. ಮುಕ್ತ ನ್ಯಾಯಸಮ್ಮತ ಚುನಾವಣೆ ನಡೆದರೆ ಎಲ್ಲರಿಗೂ ಒಳಿತು ಎಂದು ಎಚ್ಚರಿಸಿದರು. ನಮ್ಮ ಈ ಭಾಗದಲ್ಲಿ ಒಂದು ಉಗ್ನೆ ಸೊಸೈಟಿ ಒಂದು ಉತ್ತಮವಾದ ಕೆಲಸ ಮಾಡ್ಕೊಂಡು ಬರ್ತಾ ಇತ್ತು. ಈಗ ಏನಾಗಿದೆ ಅದೇ ಲಾಸ್ಟ್ ಟರ್ಮಿಂದ ಈ ಸೊಸೈಟಿ ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇತ್ತು. ರಾಜಕಾರಣ ತಂದುಬಿಟ್ಟು ಮುಂಚೆ ಏನಾಗ್ತಿತ್ತು ಅಂದರೆ ನಮ್ಮಲ್ಲೇ ನಾವೇ ಸೇರ್ಕೊಂಡು ನೀವು ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿ ಕಳಿಸಿ ಮಾಡ್ತಾಯಿದ್ರು. ಈಗ ಏನಾಗಿದೆ ಅಂದರೆ ಎಲ್ಲ ಹೊರಗಡೆಯವ್ರು ಬಂದ್ಬಿಟ್ಟು ರೌಡಿಸಮ್ ಮಾಡೋದು, ಹೊಡೆದಾಟ ಮಾಡೋದು ಮಾಡಿ ಈ ಭಾಗದ ಜನಕ್ಕೆ ವೋಟ್ ಮಾಡೋಕ್ಕೂ ಬರದೇ ಇದ್ದಂಥ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ. ಮಾಡೋಕ್ಕಾಗ್ತಾ ಇಲ್ಲ ಏನನ್ನೂ. ಅದು ಒಳ್ಳೆ ಲಾಭದಲ್ಲಿದ್ದಂಥ ಸೊಸೈಟಿನ ಹಾಳು ಮಾಡಿಟ್ಟಿದ್ದಾರೆ. ಈ ಥರ ಎಲ್ಲ ಮುಂದುವರೆದ್ರೆ ರೈತರಿಗೆ ಇದರಿಂದ ಯಾವುದೂ ಉಪಯೋಗನೂ ಇಲ್ಲ. ಹೊರಗಡೆಯಿಂದ ಜನ ಕರ್ಕೊಬರೋದು, ಗಲಾಟೆ ಮಾಡೋದು ಇದೆಲ್ಲ ಭಾಳ ದಿವಸ ನಡೆಯೋದು ಇಲ್ಲ. ಇದು ಅದಕ್ಕೆ ಆದ ವ್ಯಕ್ತಿಗಳು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಬರದೇ ಹೋದರೆ ಇದನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗೋಂಥ ಅಧಿಕಾರಿಗಳಿದ್ದಾರೆ, ಮಾಡ್ಕೊಂಡು ಹೋಗ್ತಾ ಅವ್ರಿಗೆಲ್ಲರಿಗೂ ಒಂದು ಉತ್ತೇಜನ ಕೊಟ್ಟು ರೈತರು ಸಪೋರ್ಟ್ ಮಾಡ್ತಾಯಿದ್ರು. ಈಗ ಹಣ ಹೆಂಡ ಎಲ್ಲ ಹಂಚಿ ಮಾಡಿ ಇದನ್ನೇ ಕೆಡಿಸ್ತಾ ಇದ್ದಾರೆ. ಇದನ್ನೊಂದು ಉತ್ತಮ ರೀತಿಗೆ ಮಾಡೋದಕ್ಕೆ ಸಾರ್ವಜನಿಕರೇ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಮನವಿ. ನಮ್ಮ ಕಡೆ ನೀಟಾಗಿ ಎಲೆಕ್ಷನ್ ಮಾಡೋಕ್ಕೆ ತಯಾರಿದ್ವಿ. ಅವರು ನಮ್ಮ ಕ್ಷೇತ್ರದವ್ರು ಅಲ್ಲದೆ ಇರೋರು ಬಂದು ದಬ್ಬಾಳಿಕೆ ಮಾಡಿ ನುಗ್ಗಿ ಚೀಟಿನೆಲ್ಲ ಹರಿದಾಕಿ ಎದೆ ಹಿಡ್ದು ನೂಕಿ ಬಾಟಿಲ್ ಹೊಡೆದು ಚೇರಲ್ಲಿ ಹೊಡೆದು ಎಲ್ಲ ಗಲಾಟೆ ಮಾಡಿ ಒಳಗೆ ನಮ್ಮ ಕಡೆಯವ್ರು ಒಬ್ಬರೂ ಬಿಡ್ತಲೇ ಇರಲಿಲ್ಲ. ಪೊಲೀಸ್ನವ್ರು ಬಂದ ಮೇಲೆ ಸಮಾಧಾನವಾಗಿ ಎಲೆಕ್ಷನ್ ಆಗ್ತಾಯಿದ್ದು. ಈಗ ಅಲ್ಲಿವರೆಗೂ ದೌರ್ಜನ್ಯ ಮಾಡ್ತಿದ್ರು ಅವರು.
ಈ ದೌರ್ಜನ್ಯ ನಡೆಯಲ್ಲ. ನಮ್ಮ ಸೊಸೈಟಿನೂ ಉಳಿಸಲ್ಲ ಅವರು. ಏನಾರು ಈ ಸರಿ ಅವ್ರು ಬಂದುಬಿಟ್ರೆ ಒಂದು ಚೂರು ಉಳಿಸಲ್ಲ. ಇದು ಎಂಥ ಸೂಪರ್ ಸೈಡ್ ಆಗೋಗೋದು ಗ್ಯಾರಂಟಿ. ಸೂಪರ್ ಸೈಡ್ ಆಗೋದ್ರ ಗ್ಯಾರಂಟಿ. ಅದರಿಂದ ಗ್ಯಾರಂಟಿ ಅವ್ರು ಪುರುಷಿ ಅವರೆಲ್ಲವ ಪುರುಷಿ ಯಾರು ಹಾಸನದವರೆಲ್ಲ ಬಂದವ್ರೆ. ಇಲ್ಲಿ ನಮ್ಮ ಕ್ಷೇತ್ರದವರೇ ಅಲ್ಲ ಅವರು. ಹಂಗಾಗಿ ಭಾರಿ ಚೆನ್ನಾಗಿ ಅವಧಿತವಾಗಿ ನಡೆಸಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ಹೋಳಿ ಹಬ್ಬಕ್ಕೆ ಮಾಡಿದ್ದ ಬಾತನ್ನು ತಿಂದು ಗೋಕುಲ ವಿದ್ಯಾಸಂಸ್ಥೆಯ ಶಾಲೆ ವಿದ್ಯಾರ್ಥಿಯೊಬ್ಬ ಸಾವನ್ನಪ್ಪಿದ್ದು 29 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಮಳವಳ್ಳಿ ತಾಲೂಕಿನ ಕಾಗೇಪುರ ಗ್ರಾಮದ ಬಳಿ ನಡೆದಿದೆ. ಮೇಘಾಲಯ ಮೂಲದ ವಿದ್ಯಾರ್ಥಿ ಕ್ರೇರ್ ಲಾಂಗ್ ಮೃತಪಟ್ಟ ದುರ್ದೈವಿ. ಮಳವಳ್ಳಿ ಪಟ್ಟಣದ ಪೇಟೆಯ ಬೀದಿಯಲ್ಲಿ ಶುಕ್ರವಾರ ಸೇಟ್ಗಳು ಹೋಳಿ ಹಬ್ಬ ಆಚರಿಸಿದ್ದು, ಈ ವೇಳೆ ಸೇಟ್ಗಳಿಗೆ ತಿಂಡಿ ವ್ಯವಸ್ಥೆಯನ್ನ ಹೋಟೆಲ್ನಿಂದ ತರಿಸಿಕೊಂಡಿದ್ದು, ಅವರು ತಿಂದು ಉಳಿದ ತಿಂಡಿಯನ್ನ ಗೋಕುಲ ವಿದ್ಯಾಸಂಸ್ಥೆಗೆ ನೀಡಿದ್ದು, ಅಲ್ಲೇ ವಾಸವಾಗಿದ್ದ ಸುಮಾರು 30ಕ್ಕೂ ವಿದ್ಯಾರ್ಥಿಗಳು ಸೇವಿಸಿದ್ದು, ಅದರಲ್ಲಿ ಕ್ರೇರ್ ಲಾಂಗ್ ವಿದ್ಯಾರ್ಥಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ಉಳಿದ 29 ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಡಿಎಚ್ಒ ಡಾಕ್ಟರ್ ಮೋಹನ್, ಟಿಎಚ್ಒ ಡಾಕ್ಟರ್ ವೀರಭದ್ರಪ್ಪ, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂಜಯ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಡಿಎಚ್ಒ ಡಾಕ್ಟರ್ ಮೋಹನ್ ಮಾತನಾಡಿ, ಸೇಟ್ಗಳ ಹೋಳಿ ಹಬ್ಬದಲ್ಲಿ ಊಟಕ್ಕೆ ಬಳಸಿದ್ದ ಉಳಿದ ಬಾತನ್ನ ತಿಂದಿದ್ದು, ಇದರಿಂದ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಸದ್ಯದ ಪರಿಸ್ಥಿತಿಯಲ್ಲಿ 29 ಮಂದಿ ಮಕ್ಕಳು ಅಸ್ವಸ್ಥಗೊಂಡಿದ್ದು, ಓರ್ವ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಇದಲ್ಲದೆ ಸೇಟ್ಗಳು ಸಹ ಸುಮಾರು 40 ಮಂದಿ ಅಸ್ವಸ್ಥಗೊಂಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ವಿಚಾರಣೆ ನಡೆಸಲಾಗುವುದು ಎಂದರು. ಶುಕ್ರವಾರ ರಾತ್ರಿ ಊಟ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದ ಇವರಿಗೆಲ್ಲ ವಾಂತಿ ಭೇದಿ ಪ್ರಕರಣಗಳು ಸ್ಟಾರ್ಟ್ ಆಗಿದೆ. ನಿನ್ನೆ ಹೋಗಿ ನಮ್ಮ ರೋಗ ಚಿಕಿತ್ಸೆ ಕೊಟ್ಟು ಬಂದಿದ್ದಾರೆ. ಸೊ ಅವರಿಗೆ ಇನ್ಫಾರ್ಮ್ ಮಾಡಿದ್ದು ಶಿಫ್ಟ್ ಮಾಡಿ ಏನಾದ್ರು ಕಮ್ಮಿ ಆಗಬೇಕಿದೆ ಅಂತ ಅವ್ರು ಮಾಡಿರಲಿಲ್ಲ. ಸೊ ಒಂದು ಮಗು ಚೆನ್ನಾಗಿ ಓಡಾಡ್ಕೊಂಡಿತ್ತು, ಸಡನ್ನಾಗಿ ಡೆತ್ ಆಗಿದೆ. ಬಟ್ ಅದು ಏನಕ್ಕೆ ಡೆತ್ ಆಗಿದೆ ಅನ್ನೋದನ್ನು ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗುತ್ತೆ. ಏಕೆಂದರೆ ಅವ್ರು ಡಿಹೈಡ್ರೇಷನ್ ಇರಲಿಲ್ಲ, ಹಾಗಾಗಿ ಅದು ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಕ್ರಮ. ಈಗ ಇನ್ನು ಉಳಿಕೆ 30 ಜನದಲ್ಲಿ 29 ಜನ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸ್ವಲ್ಪ ಡಿಹೈಡ್ರೇಷನ್ ಇದೆ, ಎಲ್ಲ ಕರೆಕ್ಟ್ ಮಾಡ್ತಾ ಇದ್ದೀವಿ ಮತ್ತು ಆ್ಯಂಟಿಬಯೋಟಿಕ್ ಕೊಡ್ತಾ ಇದ್ದೀವಿ. 29 ಜನದಲ್ಲಿ 2 ಸ್ಥಳೀಯರು, ಒಬ್ಬರು ಬಸವಂತಪುರ ಅಂತ ಒಂದು, ಮತ್ತು ಇನ್ನೊಂದು ಕಾಗೇಪುರ ಅನ್ನೋ ಒಂದು ಗ್ರಾಮದವರು. ಅಲ್ಲಿ ನೈಟು ಶಾಲೆಯಲ್ಲಿ ಪಾಠ ಹೇಳ್ಕೊಡ್ತಾರೆ ಅಂತ ಅದಕ್ಕೋಸ್ಕರ ಅಲ್ಲಿ ಹಾರ್ಟ್ ಆಗಿತ್ತು. ಇನ್ನು 28 ಜನ ಒಬ್ಬರು ತೀರ್ಕೊಂಡಿದ್ದೀವಿ. 27 ಜನದಲ್ಲಿ ಇವರೆಲ್ಲ ಮೇಘಾಲಯ, ನೇಪಾಳ ಅಂತಾರೆ, ಒಂದು ಪ್ಯಾಸೆಂಜರ್ಸ್ ಅದನ್ನು ನೋಡ್ಕೊತಾರೆ. ಅದ್ರ ಬಗ್ಗೆ ಈಗ ಅವರಿಗೆಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರಿಗೂ ಚಿಕಿತ್ಸೆ ಕೊಡ್ತಾ ಇದ್ದೀವಿ, ಸಂಪೂರ್ಣ ಹುಷಾರಿದ್ದಾರೆ. ಇದೇ ರೀತಿ ಆ ಸೇಟುಗಳು ಏನು ಹಬ್ಬಕ್ಕೆ ಊಟ ಮಾಡಿಸಿದ್ರು, ಅಡುಗೆ ಮಾಡಿಸಿದ್ರು, ಅವರು ತಿಂದು ಅವ್ರಿಗೂ ಕೂಡ ಜಾಸ್ತಿ ವಾಂತಿ ಭೇದಿ ಪ್ರಕರಣಗಳಿಗೆ ಎಲ್ಲ ನಾರಾಯಣ ಹಾಸ್ಪಿಟಲ್ಸು ಮತ್ತು ಮಣಿಪಾಲ್ ಹಾಸ್ಪಿಟಲ್ ಇದ್ದಾರೆ, ಎಲ್ಲ ಕಡೆ ಕಳಿಸಿದ್ವಿ ಏನೇನಾಗಿದೆ ಪರಿಸ್ಥಿತಿ ನೋಡ್ಕೊಳ್ಳೋಕ್ಕೆ. ಹಾಗೆ ಒಬ್ಬರು ಜಿ ಮಾದೇಗೌಡ ಆಸ್ಟರ್ ಹಾಸ್ಪಿಟಲ್ಗೂ ಅಡ್ಮಿಟ್ ಆಗಿದ್ದಾರೆ. ಈಗ ಅಲ್ಲಿಗೂ ಹೋಗ್ತಾ ಇದ್ದೀನಿ. ಹಾಗೆ ಆ ಹೋಟೆಲಿಂದ ಮಾಡಿಸ್ಕೊಂಡ್ಬಂದಿರೋರು ಎಲ್ಲರೂ. ಶಾಸಕ ನರೇಂದ್ರ ಸ್ವಾಮಿ ಮಳವಳ್ಳಿ ಆಸ್ಪತ್ರೆಗೆ ಭೇಟಿ ನೀಡಿ ಅಸ್ವಸ್ಥಗೊಂಡಿದ್ದ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿ ಬಳಿಕ ಅಧಿಕಾರಿಗಳ ಜೊತೆ ಚರ್ಚಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಕ್ಕಳಿಗೂ ಅಸ್ವಸ್ಥಗೊಂಡಿದ್ದರೂ ತಡವಾಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದರಿಂದ ಒಂದು ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಇದು ನಿರ್ಲಕ್ಷ್ಯದಿಂದ ಅನಾಹುತವಾಗಿದೆ. ಅಲ್ಲಿ ಒಂದು ಶಾಲೆ ಇರುವುದು ಶಾಸಕನಾಗಿ ನನಗೆ ಗೊತ್ತಿಲ್ಲ ಎಂದ ಅವರು, ಇನ್ನು ಈ ಘಟನೆ ಬಗ್ಗೆ ಸರ್ಕಾರ ಹಾಗೂ ಇಲಾಖೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತದೆ. ಇನ್ನು ಅಸ್ವಸ್ಥಗೊಂಡಿರುವ ಎಲ್ಲ ಮಕ್ಕಳನ್ನು ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗುತ್ತದೆ. ಎಲ್ಲರೂ ಶೀಘ್ರ ಗುಣಮುಖರಾಗಲಿ ಎಂದರು. ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ ಗೋಕುಲ ವಿದ್ಯಾಸಂಸ್ಥೆ ಅಂತ ಕಾಗೇಪುರದಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಹೋಳಿ ಹಬ್ಬದ ದಿನ ಏನು ಅವ್ರಿಗೆ ಸರಬರಾಜು ಮಾಡಿದಂಥ ಊಟದಲ್ಲಿ ವ್ಯತ್ಯಾಸ ಆಗಿ ಮಕ್ಕಳಿಗೆ ಒಂದು ಫುಡ್ ಪಾಯ್ಸನಿಂಗ್ ಥರ ಆಗಿ ಕೆಲವು ಹೊಟ್ಟೆ ನೋವು, ಕೆಲವು ಜ್ವರ, ಕೆಲವು ವಾಂತಿ, ಕೆಲವು ಬೇದಿ ಎಲ್ಲ ಆಗಿದೆ. ಸ್ವಲ್ಪ ನೆಗ್ಲಿಜೆನ್ಸ್ ಇದೆ. ಸ್ವಲ್ಪ ನಿಧಾನಕ್ಕೆ ಒಂದು ಮಕ್ಕಳನ್ನ ಆಸ್ಪತ್ರೆ ತಂದದ್ದು ಮತ್ತು ಅವ್ರ ಬಗ್ಗೆ ಕಾಳಜಿ ವಹಿಸಿದ್ದು ತಡವಾದ್ದರಿಂದ ಒಂದು ಘಟನೆ ಇವತ್ತು ಕೆಟ್ಟದ್ದು ನಡೆಸಿರ್ತಕ್ಕಂಥದ್ದು. ಆದರೆ ಈಗಾಗಲೇ ಆ ಒಂದು ಶಾಲೆ ನಾನೇ ನೋಡಿಲ್ಲ ಈ ಕ್ಷೇತ್ರ ಒಳಗೆ ಇಂಟೀರಿಯರ್, ನನಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಇವತ್ತೇ ಅಲ್ಲೊಂದು ಈ ಥರ ಶಾಲೆ ಇದೆ ನನ್ನ ಅಲ್ಲಿ ಏನೇ ತಪ್ಪುಗಳಿದ್ರು ಅದ್ರ ಮೇಲೆ ಒಂದು ಇಲಾಖೆ ಮತ್ತು ಸರ್ಕಾರ ಜವಾಬ್ದಾರಿಯುತ ತೀರ್ಮಾನ ಮಾಡ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಎಲ್ಲ ಮಕ್ಕಳನ್ನು ಹೆಚ್ಚುವರಿ ಒಂದು ಚಿಕಿತ್ಸೆಗೋಸ್ಕರ ಮಂಡ್ಯ ಮೆಡಿಕಲ್ ಕಾಲೇಜಿಗೆ ಎಲ್ಲರನ್ನೂ ಶಿಫ್ಟ್ ಮಾಡ್ತಾರೆ. ಸರ್, ಹೊರ ರಾಜ್ಯದಿಂದ ಇಲ್ಲಿ ಕರ್ಕೊಂಡು ಇರಿಸ್ಕೊಂಡಿದ್ದಾರೆ, ಅದಕ್ಕೆ ಯಾವುದೂ ಅನುಮತಿ ಇಲ್ಲ ಅಂತ ನಮ್ಮ ಹೇಳಿದ್ನಲ್ಲ, ಇದ್ರ ಬಗ್ಗೆ ನನಗೆ ಒಂದು ಮಾಹಿತಿ ಇಲ್ಲ. ಆಗಲೇ ಹೇಳಿದ್ನಲ್ಲ, ಸರ್ಕಾರ ಮತ್ತು ಇಲಾಖೆ ಸೂಕ್ತವಾದ ಕ್ರಮಕ್ಕೆ ಮುಂದಾಗಿದ್ದರೆ ಅದಕ್ಕೆ ಪೂರಕವಾದಂಥ ಎಲ್ಲ ಜವಾಬ್ದಾರಿನೂ ಜಿಲ್ಲಾಡಳಿತನೂ ಮಾಡ್ತಾರೆ. ಈ ವೇಳೆ
ಜಿಲ್ಲೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ಸುದ್ದಿಗಾರರೊಂದಿಗೆ ಮಾತನಾಡಿ, ಗೋಕುಲ ವಿದ್ಯಾಸಂಸ್ಥೆ 1983ರಿಂದ ಶಾಲೆಗೆ ಅಂದರೆ 1ರಿಂದ 8ನೇ ತರಗತಿ ನಡೆಸಲು ಅನುಮತಿ ನೀಡಿದೆ. ಆದರೆ ವಸತಿ ನಿಲಯ ನಡೆಸುವುದಕ್ಕೆ ಅನುಮತಿ ಇಲ್ಲ. ಈ ಬಗ್ಗೆ ತನಿಖೆ ನಡೆಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಶಾಲಾ ಮಕ್ಕಳು ಅವರು ಮೇಘಾಲಯದಿಂದ ಬಂದಿದ್ದರು ಕೆಲವರು ಅಂತ ಹೇಳ್ತಾರೆ. ಅದಕ್ಕೆ ವಸತಿ ನಿಲಯಕ್ಕೆ ಅನುಮತಿ ನಿಮ್ಮ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಈ ಶಾಲೆ 88-89ರಲ್ಲೇ ಅನುಮತಿ ಪಡ್ಕೊಂಡು ತೆರೆದಿರ್ತಕ್ಕಂಥ ಶಾಲೆ ಇದು. ಇದು ಅಧಿಕೃತವಾಗಿ ನಡೀತಾ ಇದೆ. ಅದಕ್ಕೆ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ, ರಿನ್ಯೂವಲ್ ಆಗಿದೆ. ಆದರೆ ಬೋರ್ಡಿಂಗಿಗೆ ಅವಕಾಶ ಇಲ್ಲ. ಮಕ್ಕಳನ್ನು ಅಲ್ಲಿ ವಸತಿ ಸಹಿತ ಮಾಡೋದಕ್ಕೆ ಯಾವುದೇ ಅವಕಾಶ ಇಲ್ಲ. ಅದು ಅವರು ಅನಧಿಕೃತವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇದ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಇವಾಗ ಶಾಲೆ ವಿರುದ್ಧ FIR ಮಾಡಿಸ್ತಾ ಇದ್ದೀವಿ. ಮಾಹಿತಿ ಎಲ್ಲನೂ DC ಸರ್ಗೆ ಎಲ್ಲ ಕೊಟ್ಟಿದ್ದೀವಿ. ಈಗ ಮೇಡಮ್ ಅಲ್ಲಿ ಎಷ್ಟನೇ ತರಗತಿವರೆಗೆ ಅವಕಾಶ? ಅದು 1 to 10th ರಿನ್ಯೂವಲ್ಗೆ ಹಾಕ್ಕೊಂಡಿದ್ದಾರೆ. ಆದರೆ 1ರಿಂದ 8ನೇ ತರಗತಿವರೆಗೆ ನಡೀತಾ ಇದೆ ಶಾಲೆ. 202 ಮಕ್ಕಳಿದ್ದಾರೆ. ಸ್ಯಾಟ್ಸ್ ಪ್ರಕಾರ 202 ಮಕ್ಕಳಿದ್ದಾರೆ. ಈ ಹುಡುಗ 7ನೇ ಕ್ಲಾಸ್ ವಿದ್ಯಾರ್ಥಿ. ಈ ಥರ ಅವರು ಮೇಘಾಲಯದಿಂದ ಕರ್ಕೊಂಡು ಬಂದು ಅವರನ್ನು ಅಲ್ಲಿ ವಸತಿಗೆ ಅವಕಾಶ ಇಲ್ಲದೆ ಹೋದರೂ ಅವರು ವಸತಿ ಮಾಡ್ಕೊಂಡಿರೋದು ಅದು ತಪ್ಪು, ನಿಯಮ ಬಾಹಿರ. ಇಲ್ಲ ನಮ್ಮ BCMಲ್ಲಿ ಇರಬೇಕು, ಇಲ್ಲ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಗಳಿದೆಯಲ್ಲ ಅಲ್ಲಿ ಇರಬೇಕು ಮಕ್ಕಳು. ಈ ಥರ ಶಾಲೆಯಲ್ಲಿ ಬೋರ್ಡಿಂಗ್ ಮಾಡೋವಂಥ ಅವಕಾಶಗಳಿಲ್ಲ. ಹಾಗಾಗಿ ಅವ್ರ ವಿರುದ್ಧ, ಶಾಲೆ ವಿರುದ್ಧ ನಾವು ಕ್ರಮ ತಗೊಳ್ತಾ ಇದ್ದೀವಿ. ನಿಮ್ಮ ಪ್ರಕಾರ 8ನೇ ಕ್ಲಾಸ್ವರೆಗೆ ಮಾತ್ರ ಅನುಮತಿ ಇದೆ ಅಂತಾರೆ. ಆದರೆ 10ನೇ ಕ್ಲಾಸ್ ವಿದ್ಯಾರ್ಥಿನೂ ಅಲ್ಲೇ ಓದ್ತಾ ಇದ್ದಾನೆ ಅಂತಲ್ಲ. ಅವರು ಮಕ್ಕಳಿಗೆ ಆಫ್ಟರ್ ಸ್ಕೂಲ್ ಅವರ್ಸು ಟ್ಯೂಷನ್ ಕೂಡ ಮಾಡ್ತಾಯಿದ್ರು ಅಂತ ಈಗ ಬಂದಿರೋ ಮಾಹಿತಿ ನಮಗೆ. ಹಾಗಾಗಿ ಅವತ್ತು ಹೋಲಿ ಹಬ್ಬ ಆಚರಣೆ ಮಾಡೋ ದಿನ ಆ ಮಗುನೂ ಅಲ್ಲಿ ಊಟ ಮಾಡಿದೆ. ಟ್ಯೂಷನ್ಗೆ ಬರ್ತಾಯಿದ್ರಂತೆ. ಆ ಮಗುನೂ ಊಟ ಮಾಡಿದೆ. ಹಾಗಾಗಿ ಅದನ್ನು ಕೂಡ ಅಸ್ವಸ್ಥ ಆಗಿದೆ. ಆ ಹುಡುಗ ಅಲ್ಲೇ ಓದಿದ್ದೀನಿ ಅಂತ ನಮಗೆ ಮಾಹಿತಿ ನೀಡಿದೆ. ನಾನು ಅಲ್ಲೇ ಓದ್ತಾ ಇದ್ದೀನಿ ಅಂತ. ಸಾಧ್ಯನೇ ಇಲ್ಲ. ಆ ಸ್ಕೂಲಲ್ಲಿ 10ನೇ ಕ್ಲಾಸ್ ನಡೀತಾನೆ ಇಲ್ಲ. ಹುಡುಗನೇ 1ರಿಂದ 8ರವರೆಗೆ ಓದಿರಬಹುದು. ಆಮೇಲೆ ಟ್ಯೂಷನ್ಗೆ ಬಂದಿರ್ತಾನೆ ಅನಿಸುತ್ತೆ. ಅವನು 10ನೇ ಕ್ಲಾಸ್ ಎಲ್ಲಿ ಓದಿದ್ದಾನೆ ಅನ್ನೋದು ಅವನ ಜೊತೆಗೆ ಮಾತಾಡಿದಾಗಲೇ ಗೊತ್ತಾಗೋದು ನಮಗೆ. ಸರ್ಕಾರಿ ಸ್ವಾಮ್ಯದಲ್ಲಿ ಅದು ಶಾಲೆ ನಡೆಯುತ್ತೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ತಹಶೀಲ್ದಾರ್ ಲೋಕೇಶ್, ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಛತ್ರಪತಿ ಶಿವಾಜಿಯವರು ಕೇವಲ ಮರಾಠ ಸಮಾಜಕ್ಕೆ ಸೀಮಿತವಲ್ಲ, ಇಡೀ ವಿಶ್ವಕ್ಕೆ ಆದರ್ಶ ಪುರುಷರಾಗಿದ್ದಾರೆ. ಇವರು ರಾಷ್ಟ್ರ ನಾಯಕ, ಸ್ವರಾಜ್ಯ ಸ್ಥಾಪಕರಾಗಿದ್ದಾರೆ ಎಂದು ಬೆಂಗಳೂರಿನ ಗೋಸಾಯಿ ಮಠದ ಮಂಜುನಾಥ ಸ್ವಾಮೀಜಿಯವರು ಹೇಳಿದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಹಾಸನಾಂಬ ಕಲಾಕ್ಷೇತ್ರದಲ್ಲಿಂದು ಆಯೋಜಿಸಿದ್ದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತೀಯರೆಲ್ಲರೂ ಒಂದೇ ಎಂಬ ಉದಾತ್ತ ಆದರ್ಶ ಕೊಟ್ಟಿರುವ ಮಹಾಪುರುಷರಲ್ಲಿ ಶಿವಾಜಿಯವರು ಒಬ್ಬರಾಗಿದ್ದಾರೆ. ವಿಶ್ವಕ್ಕೆ ಕೊಡುಗೆ ಸಲ್ಲಿಸಿದ ಮಹನೀಯರ ಕೇವಲ 4 ಕೊಡುಗೆ ಸೀಮಿತ ಮಾಡಬೇಡಿ, ಅವರ ತತ್ವಾದರ್ಶಗಳನ್ನು ಅನುಸರಿಸಿ ಎಲ್ಲರೂ ನಡೆಯೋಣ ಎಂದರು. ನಾಟ್ ಓನ್ಲಿ ಮರಾಠ ಸಮಾಜ, ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮರಾಠಕ್ಕೆ ಸೀಮಿತ ಇಲ್ಲ, ಮರಾಠ ಸಮಾಜಕ್ಕೆ ಯಾವತ್ತೂ ಕೂಡ ಸೀಮಿತ ಇಲ್ಲ. ಹೌದು, ಮರಾಠ ಸಮಾಜದಲ್ಲಿ ಹುಟ್ಟಿದ್ದಾರೆ, ಮರಾಠರಿಗೂ ಕೂಡ ದೇವರು ಹೌದು, ಆದರೆ ಇಡೀ ವಿಶ್ವಕ್ಕೆ ಆದರ್ಶ ಪುರುಷರು, ಇಡೀ ವಿಶ್ವಕ್ಕೆ ಆದರ್ಶ ಪುರುಷರು. ಯಾವ ರೀತಿಯಲ್ಲಿ ಶಾಸ್ತ್ರಗಳಲ್ಲಿ ಒಬ್ಬ ರಾಜ ಹೇಗಿರಬೇಕು, ಒಬ್ಬ ರಾಜ ಹೇಗೆ ಇರಬೇಕು, ಒಬ್ಬ ನೇತಾ ಹೇಗೆ ಇರಬೇಕು, ಒಬ್ಬ ತಂದೆ ತಾಯಿಯ ಪುತ್ರ ಹೇಗೆ ಇರಬೇಕು, ಒಬ್ಬ ಮಗನ ತಂದೆ ಹೇಗಿರಬೇಕು ಅನ್ನುವಂತ ಮಾತು ಶಾಸ್ತ್ರಗಳಲ್ಲಿ ಓದ್ತೇವೆ, ಕೇಳ್ತೇವೆ. ಅದು ತಮ್ಮ ಆಚರಣದಲ್ಲಿ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿರುವಂತ ಏಕೈಕ ಪುರುಷ ಛತ್ರಪತಿ ಶಿವಾಜಿ ಮಹಾರಾಜರು. ಹಾಗಾಗಿ ಇವತ್ತು ಸುಮಾರು 398ನೇ ಜಯಂತಿ ಉತ್ಸವನ್ನ ತಾವೆಲ್ಲ ಹಾಸನದಲ್ಲಿ ಮಾಡ್ತಾ ಇದ್ದೇನೆ. ತುಂಬಾ ಖುಷಿ ತಂದಿರುವಂತದ್ದು. ಈ ಜಗತ್ತಿನಲ್ಲಿ ಏನು ತಗೊಂಡು ಹೋಗೋದಿಲ್ಲ. ಜೈಸಾ ಆಯಾ ವೈಸಾ ಗಯಾ, ಐಸಾ ನಹೀ ಹೋನಾ ಚಾಹಿಯೆ. ಜೈಸಾ ಆಯಾ ಥಾ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಸದರಾದ ಶ್ರೇಯಸ್ ಪಟೇಲ್, ಇಡೀ ದೇಶಕ್ಕೆ ಮಾದರಿಯಾದಂತಹ ಕ್ರಾಂತಿವೀರರು ಛತ್ರಪತಿ ಶಿವಾಜಿ ಮಹಾರಾಜರಾಗಿದ್ದಾರೆ. ಅವರ ಧೈರ್ಯ, ಶೌರ್ಯ, ನೇರ ನುಡಿಯನ್ನ ಎಲ್ಲರೂ ಮೆಚ್ಚಬೇಕು. ಅವರು ಹಾಕಿಕೊಟ್ಟಿರುವ ತತ್ವ ಸಿದ್ಧಾಂತದ ದಾರಿಯಲ್ಲಿ ಎಲ್ಲರೂ ನಡೆಯೋಣ ಎಂದು ಹೇಳಿದರು. ಶಿವಾಜಿ ಮಹಾರಾಜರು ಒಂದು ಸಮಾಜಕ್ಕೆ ಸೀಮಿತವಾದಂತಹ ಅವರಲ್ಲ, ಅವರು ಇಡೀ ದೇಶಕ್ಕೆ ಮಾದರಿಯಾದಂತಹ ಕ್ರಾಂತಿ ವೀರರು, ಕ್ರಾಂತಿಕಾರ ಆದಂತಹ ನಮ್ಮ ಶಿವಾಜಿ ಮಹಾರಾಜರಿಗೆ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಧೈರ್ಯ, ಶೌರ್ಯ, ಅವರ ಒಂದು ನೇರ ನುಡಿ, ಅವರ ಒಂದು
ಶೌರ್ಯಕ್ಕೆ ನಾವೆಲ್ಲ ಮೆಚ್ಚಬೇಕಾದಂತಹ ವಿಷಯ. ನಿಮಗೆಲ್ಲ ಗೊತ್ತಿರೋಂಗೆ ಅವರ ಯುದ್ಧದ ಒಂದು ರೀತಿ ಇಡೀ ದೇಶವೇ, ಇಡೀ ಪ್ರಪಂಚವೇ ಆ ಮಾದರಿಯನ್ನ ನಾವೆಲ್ಲ ಜೊತೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಮುಂದಿನ ಪೀಳಿಗೆಯವರಾದಂತಹ ನಾವು ಎಲ್ಲ ಜಾತ್ಯತೀತವಾಗಿ ಶಿವಾಜಿ ಮಹಾರಾಜರ ಒಂದು ಹಾಕೊಟ್ಟಿರುವಂತಹ ಒಂದು ತತ್ವ ಸಿದ್ಧಾಂತಕ್ಕೆ, ಅವರು ಹಾಕೊಟ್ಟಿರುವಂತಹ ದಾರಿಗೆ ನಾವೆಲ್ಲ ಸಾಗೋಣ ಅಂತ ಹೇಳ್ತಾ, ನಿಮಗೆಲ್ಲ ಏಕೆಂದ್ರೆ ನಮ್ಗೆ ಅನಿಲ ನಾವು ಹೇಳ್ತೀವಿ, ಕೆಂಪೇಗೌಡರು ಅವರು ಏನು ನಮ್ಮ ಬಂಧನದಲ್ಲಿದ್ದಾಗ ಅವರನ್ನ ಕಾಪಾಡಿದ್ದೆ ಛತ್ರಪತಿ. ಕಾರ್ಯಕ್ರಮದಲ್ಲಿ ಶಾಸಕರಾದ ಸ್ವರೂಪ್ ಪ್ರಕಾಶ್, ವಕೀಲರಾದ ವಿಜಯ್ ಕುಮಾರ್ ನಾರ್ವೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್.ಪಿ. ತಾರಾನಾಥ್, ಹಾಸನ ನೌಕರರ ಸಂಘದ ಗೌರವಾಧ್ಯಕ್ಷರಾದ ಇ. ಕೃಷ್ಣೇಗೌಡ ಹಾಗೂ ಸಮುದಾಯದ ಇತರ ಮುಖಂಡರು ಉಪಸ್ಥಿತರಿದ್ದರು. ಸಕಲೇಶಪುರ ಪಟ್ಟಣ ವ್ಯಾಪ್ತಿಯಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ಸ್ವಚ್ಛಗೊಳಿಸುವ ಉದ್ದೇಶವಿದೆ ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದ್ದಾರೆ. ಪಟ್ಟಣದ ಅಶೋಕ ರಸ್ತೆಯಲ್ಲಿ ಶಾಸಕರ ಅನುದಾನದಡಿ 23 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ 300 ಮೀಟರ್ ಚರಂಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಪಟ್ಟಣದ ಹಲವು ಪ್ರದೇಶಗಳಲ್ಲಿ ಬಾಕಿ ಉಳಿದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗಳು ಈಗಾಗಲೇ ಪ್ರಗತಿ ಪಥದಲ್ಲಿದೆ. ಮಳೆ ನೀರು ಸರಾಗವಾಗಿ ಹರಿಯುವಂತೆ ಮಾಡಲು ಅಗತ್ಯ ಇರುವ ಸ್ಥಳಗಳಲ್ಲಿ ಚರಂಡಿ ನಿರ್ಮಾಣ ಕಾರ್ಯವು ಪ್ರಾರಂಭವಾಗಿದೆ ಎಂದು ಅವರು ವಿವರಿಸಿದರು. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾರ್ಯಗಳು ಪ್ರಗತಿಯಲ್ಲಿದ್ದು ಎಲ್ಲ ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳಬೇಕು. ಕೆಲಸ ಉತ್ತಮ ಗುಣಮಟ್ಟದಲ್ಲಿ ನಡೆಯುವಂತೆ ಗಮನ ಹರಿಸಬೇಕು ಎಂದು ಶಾಸಕರು ನಿವಾಸಿಗಳಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ವನಜಾಕ್ಷಿ, ವಾಸನ್ಸ್ ಪ್ಲಾಜಾ ಮಾಲೀಕ ಹರೀಶ್, ಬಿಜೆಪಿ ನಗರಾಧ್ಯಕ್ಷ ಲೋಕೇಶ್, ಸ್ವಾಮಿ ಹಾಗೂ ಇತರರು ಹಾಜರಿದ್ದರು. ಸುಮಾರು 300 ಮೀಟರ್ ಅಷ್ಟು ಡ್ರೈನೇಜ್ಗಳ ಅವಶ್ಯಕತೆ ಇತ್ತು ಅಂತೇಳಿ ನಮ್ಮ ಈ ಭಾಗದ ಪುರಸಭಾ ಸದಸ್ಯರು ವನಜಾಕ್ಷಿಯವರು ಈ ಭಾಗದ ಎಲ್ಲ ಹಿರಿಯರು ಕೂಡ ಹೇಳಿದರು. ಈ ನಿಟ್ಟಿನಲ್ಲಿ 300 ಮೀಟರ್ ಚರಂಡಿಯನ್ನು ಇವತ್ತಿನ ಕಾಮಗಾರಿ ಶುರುವಾಗ್ತದೆ. ಇಲ್ಲಿ ಒಳಚರಂಡಿ ವ್ಯವಸ್ಥೆಗಳು ನೀಟಾಗಬೇಕು ಅಂತಕ್ಕಂಥ ನಮ್ಮೆಲ್ಲರ ಉದ್ದೇಶ. ಚರಂಡಿಯಲ್ಲಿ ಸರಾಗವಾಗಿ ನೀರಿಳಿದು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಗರ ನಿರ್ಮಾಣ ಆಗಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಕೆಲಸ ಮಾಡ್ತಾಯಿದ್ದೀವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹಲವಾರು ಭಾಗಗಳಲ್ಲಿ ಡ್ರೈನೇಜು ರಸ್ತೆಗಳ ಸಮಸ್ಯೆಗಳಿದೆ. ಹಂತವಾಗಿ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ. ಅರ್ಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ತಂಬಾಕು ಅಧಿಕಾರಿಗಳ ಲಂಚಾವತಾರಕ್ಕೆ ಬೇಸತ್ತು ಅಧಿಕಾರಿಗಳ ಮೇಲೆ ತಂಬಾಕು ಸೊಪ್ಪು ಎಸೆದು ರೈತರು ಆಕ್ರೋಶ ಹೊರಹಾಕಿದ ಘಟನೆ ನಡೆದಿದೆ. ತಾಲೂಕಿನ ಸುತ್ತಮುತ್ತಲ ರೈತರು ವರ್ಷ ಪೂರ್ತಿ ತಂಬಾಕು ಬೆಳೆದು ಅದನ್ನು ಸಿದ್ಧಪಡಿಸಿ ತಂಬಾಕು ಮಾರುಕಟ್ಟೆಗೆ ಬಿಡುವಷ್ಟರಲ್ಲಿ ರೈತರು ಹೈರಾಣಾಗಿರುತ್ತಾರೆ. ಆದರೆ ಮಾರುಕಟ್ಟೆಗೆ ತಂದ ತಂಬಾಕನ್ನು ಖರೀದಿಸುವ ಕಂಪನಿಯ ಅಧಿಕಾರಿಗಳು ಸೊಪ್ಪು ಸರಿಯಾಗಿ ವಿಂಗಡಣೆಯಾಗಿಲ್ಲ ಎಂದು ಹಲವು ಕಾರಣಗಳನ್ನು ಹೇಳಿ ರೈತರ ಬೇಲ್ಗಳನ್ನು ಖರೀದಿಸುವುದಿಲ್ಲ. ಆನಂತರ ರೈತರು ಬೇಲ್ಗಳನ್ನು ಮತ್ತೆ ಪುನಃ ಸಿದ್ಧಪಡಿಸಿ ಬಿಟ್ಟರೆ ಮತ್ತೆ ಅದೇ ಕಾರಣ ಹೇಳಿ ಬಿಡ್ ಮಾಡುವುದಿಲ್ಲ. ಇದರಿಂದ ಆಕ್ರೋಶಗೊಂಡ ರೈತರು ತಂಬಾಕು ಖರೀದಿಸುವ ಸಮಯ ಮುಗಿಯುತ್ತಾ ಬಂದರೂ ಸೊಪ್ಪನ್ನು ಖರೀದಿಸದೆ ನೋ ಬಿಡ್ ಮಾಡುತ್ತಿದ್ದ ಕಾರಣ ರೈತರು ಬಿಡ್ದಾರರ ಮೇಲೆ ತಂಬಾಕು ಸೊಪ್ಪು ಎಸೆದು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದರು. ನಂತರ ಕೊಣನೂರು ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಗಿರೀಶ್ ಕೆ ಅವರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆ ತಿಳಿಗೊಳಿಸಿ ರೈತರ ಅಹವಾಲು ಕೇಳಿ ನಾನು ಅಧಿಕಾರಿಗಳ ಜೊತೆ ಮಾತನಾಡುವುದಾಗಿ ತಿಳಿಸಿ ರೈತರನ್ನ ಸಮಾಧಾನಗೊಳಿಸಿದರು. ಕಡನೆ ದಾಳಿಯಿಂದ ಮಾನವನ ಸಾವುಗಳು ಆಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಪಟ್ಟಣದ ಅರಣ್ಯ ಇಲಾಖೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯ ಆರ್ಆರ್ಟಿ ಮತ್ತು ಎಡಿಸಿ ಸಿಬ್ಬಂದಿಗಳಿಗೆ ಸೋಲಾರ್ ಲೈಟ್, ಶೂ, ಸಮವಸ್ತ್ರ, ಬೆಂಕಿ ನಂದಿಸಲು ಕೋಲು ಮತ್ತಿತರ ವಸ್ತುಗಳನ್ನು ವಿತರಿಸಿ ಮಾತನಾಡಿ, ಹಾಸನ ಜಿಲ್ಲೆಯ ಸಕಲೇಶಪುರ, ಬೇಲೂರು, ಆಲೂರು ತಾಲೂಕುಗಳಲ್ಲಿ ಅರಣ್ಯ ಪ್ರದೇಶ ವ್ಯಾಪಕವಾಗಿದ್ದು ಕಾಡಾನೆ ಹಾವಳಿಯಿಂದ ಅನೇಕ ಸಾವು ನೋವುಗಳು ಸಂಭವಿಸುತ್ತಿವೆ. ಸರ್ಕಾರ ಹಲವು ತಂತ್ರಜ್ಞಾನಗಳನ್ನು ಬಳಸಿದರೂ ಕಾಡಾನೆ ನಿಯಂತ್ರಣ ಸಾಧ್ಯವಾಗಿಲ್ಲ. ಈ ಕೆಲಸದಲ್ಲಿ ಜೀವದ ಹಂಗು ತೊರೆದು ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ಸರಿಯಾದ ಸಲಕರಣೆಗಳು ಹಾಗೂ ಸೂಕ್ತ ಸಂಬಳ ದೊರಕಬೇಕು. ಈ ಬಗ್ಗೆ ನಾನು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಲಿದ್ದೇನೆ ಎಂದು ತಿಳಿಸಿದ ಅವರು, ಅರಣ್ಯ ಇಲಾಖೆಯವರು ಕಾನೂನಿಗಿಂತ ಜೀವ ದೊಡ್ಡದು ಎಂಬುದನ್ನು ಮನಗಾಣಬೇಕು. ಸರ್ಕಾರ ಸ್ಪೆಷಲ್ ಎಕನಾಮಿಕ್ ಝೋನ್ ಮಾದರಿಯಲ್ಲಿ ಸ್ಪೆಷಲ್ ಎಲಿಫೆಂಟ್ ಝೋನ್ ಸ್ಥಾಪಿಸಬೇಕು ಎಂಬ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಎಂದರು. ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅರಣ್ಯ ಇರತಕ್ಕಂಥದ್ದು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಅದು ಆಲೂರು ಇರ್ಬೋದು ಅಥವಾ ಸಕಲೇಶಪುರ ಇರ್ಬೋದು ಅಥವಾ ಎಸ್ಟ್ಲೂರು ವಲಯ ಇರ್ಬೋದು.
ಈ ಭಾಗದಲ್ಲಿ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಅರಣ್ಯ ಇರ್ತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಕೂಡ ನೋಡಿದ್ದೀವಿ. ಆಲೂರು ಮತ್ತು ಸಕಲೇಶ್ಪುರ ಭಾಗದಲ್ಲಿ ಮತ್ತು ಈ ಬೇಲೂರು ಭಾಗದಲ್ಲಿ ಈ ಕಡೆ ಏನು ಈ ಮಡಿಕೇರಿ ಭಾಗ ಇದೆ, ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಈ ಭಾಗದ ಜನ ಹಲವಾರು ವರ್ಷಗಳಿಂದ ಈ ಭಾಗದ ಜನ ನಿರಂತರವಾಗಿ ಆನೆಯಿಂದ ದಾಳಿ ಆಗ್ತಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ನಾನು ಶಾಸಕನಾದ ನಂತರ ದಿನಗಳಲ್ಲಿ ಸರ್ಕಾರದ ಗಮನಕ್ಕೆ ನಿರಂತರವಾಗಿ ಕೂಡ ಗಮನಕ್ಕೆ ತರ್ತಾನೆ ಇದ್ದೀವಿ. ಆದರೆ ಆನೆಯಿಂದ ಮೃತ ಏನು ದಾಳಿ ಆಗ್ತದೆ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅರಣ್ಯ ಇಲಾಖೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅಡ್ವಾನ್ಸ್ ಆಗಿ ಬೇರೆ ಬೇರೆ ಟೆಕ್ನಾಲಜಿ ಮುಖಾಂತರ ಅದನ್ನು ತಡೆಗಟ್ಟಬೇಕು ಅಂತ ಅರಣ್ಯ ಇಲಾಖೆ ಕೂಡ ಪ್ರಯತ್ನ ಮಾಡ್ತಾ ಇದೆ. ಆದರೆ ಇನ್ನೂ ಕೂಡ ಕೆಲವೊಂದು ಪ್ರಯತ್ನ ನಡೀತಿದೆ. ಆದರೆ 100% ಏನು ಮನುಷ್ಯನ ಜೀವನ ಕಳ್ಕೊಳ್ತಿರ್ತಕ್ಕಂಥದ್ದು ಇವತ್ತು ಕೂಡ ತಪ್ಪು. ಕಾರ್ಯಕ್ರಮದಲ್ಲಿ ವಲಯ ಅರಣ್ಯಾಧಿಕಾರಿ ಹೇಮಂತ್ ಕುಮಾರ್, ಎಸ್ಲೂರು ವಲಯ ಅರಣ್ಯಾಧಿಕಾರಿ ಕೃಷ್ಣ, ಕಸಬಾ ಅರಣ್ಯಾಧಿಕಾರಿ ಮಹಾದೇವ್, ಆದಿವಾಸಿ ಮುಖಂಡ ನವೀನ್ ಸದಾ, ಡಿಆರ್ಒಗಳಾದ ದರ್ಶನ್, ಮಂಜುನಾಥ್, ಬಿಜೆಪಿ ಮುಖಂಡರು ಜಂಬರ್ಡಿ ಲೋಹಿತ್, ರಾಜ್ಕುಮಾರ್, ವಿನಯ್, ಪುರಸಭೆ ಸದಸ್ಯರು ಪ್ರದೀಪ್, ಲೋಕೇಶ್ ಮತ್ತಿತರರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಎಂಎನ್ ಕೋಟೆ ಗ್ರಾಮ ದೇವತೆ ಶ್ರೀ ಕೊಲ್ಲಾಪುರದಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ನಡುವೆ ಭಾನುವಾರ ಅದ್ದೂರಿಯಾಗಿ ನಡೆಯಿತು. ಮುಂಜಾನೆ ಅಮ್ಮನವರ ಕಳಸ ಉತ್ಸವ ಊರಿನ ರಾಜಬೀದಿಗಳಲ್ಲಿ ಉತ್ಸವ ನಡೆಯಿತು. ಕಳಸ ಉತ್ಸವದಲ್ಲಿ ಭಕ್ತರು ಅಮ್ಮನವರ ಕಳಸವನ್ನ ಕಣ್ತುಂಬಿಕೊಂಡ್ರು. ಉತ್ಸವದ ಉದ್ದಕ್ಕೂ ಕಳಸಕ್ಕೆ ಭಕ್ತರು ಹಾರ ಹಾಕಿ ಪೂಜೆ ಸಲ್ಲಿಸಿದ್ದು ವಿಶೇಷವಾಗಿತ್ತು. ಮೆರವಣಿಗೆಯಲ್ಲಿ ಸೋಮನ ಕುಣಿತ, ಅರೆವಾದ್ಯ, ಬಾಣ ಬಿರುಸುಗಳೊಂದಿಗೆ ಮೆರುಗು ನೀಡಿತ್ತು. ಹರಕೆ ಹೊತ್ತ ಭಕ್ತರು ಅಮ್ಮನವರ ಕಳಸ ಉತ್ಸವಕ್ಕೆ ಹಾರ ಹಾಕಿ ಭಕ್ತಿ ಸಮರ್ಪಿಸಿದ್ರು. ಮುಂಜಾನೆ 7 ಗಂಟೆಗೆ ಅಮ್ಮನವರ ಆರತಿ ಅಗ್ನಿಕೊಂಡ ಪ್ರವೇಶಿಸಿತು. ಹರಕೆ ಹೊತ್ತ ಭಕ್ತರು ಆರತಿ ಹೊತ್ತು ಅಗ್ನಿಕೊಂಡ ತುಳಿದು ಹರಕೆ ತೀರಿಸಿದ್ರು. ಅಗ್ನಿಕೊಂಡ ಅಂಗವಾಗಿ ಶ್ರೀ ಕೊಲ್ಲಾಪುರದಮ್ಮ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಚಾಮರಾಜನಗರದ ಮರ್ಸಿ ಪಬ್ಲಿಕ್ ಶಾಲೆಯಲ್ಲಿ ಪವಿತ್ರ ರಂಜಾನ್ ಪ್ರಯುಕ್ತ ಸೌಹಾರ್ದತೆಯ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿ ತಮ್ಮ ಅನುಭವ ಹಂಚಿಕೊಂಡು ವಿವರಿಸಿದರು. ರಂಜಾನ್ ತಿಂಗಳಲ್ಲಿ ಇಡೀ ದಿನ ಹಸಿಕೊಂಡು ಉಪವಾಸ ಇದ್ದು ಉಪವಾಸ ಬಿಡುವ ಸಂದರ್ಭ ಇಫ್ತಿಯಾರ್ ಕೂಟದಲ್ಲಿ ಇತರೆ ಸಮುದಾಯದವರಿಗೂ ಆಹ್ವಾನ ನೀಡಿ ಇಸ್ಲಾಂ ಸರಳತನ ಸಾರಿರುವುದು ನಿಜಕ್ಕೂ ಸಂತೋಷ ತಂದಿದೆ. ಹಾಗಾಗಿ ದೇಶದಲ್ಲಿರುವ ವಿವಿಧತೆಯಲ್ಲಿ ಏಕತೆ ಸಾರುವ ವೇದಿಕೆಯಾಗಿದೆ. ಇದೇ ರೀತಿ ದೇಶದಲ್ಲಿ ಎಲ್ಲಾ ಧರ್ಮದವರು ಒಗ್ಗೂಡಿ ಭಾವೈಕ್ಯತೆಯಿಂದ ಪರಸ್ಪರವಾಗಿ ಪ್ರೀತಿ ವಿಶ್ವಾಸದಿಂದ ಜೀವನ ಸಾಗಿದರೆ ಮಾತ್ರ ದೇಶ ಅಭಿವೃದ್ಧಿಯತ್ತ ಸಾಗುತ್ತದೆ ಎಂದು ಅಭಿಪ್ರಾಯ ಮಂಡಿಸಿದರು. ಮೊದಲನೇದಾಗಿ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದು ವಿನೂತನ ಅನುಭವ ನಮಗೆ ಕೂಡ ಅನೇಕ ಮುಸ್ಲಿಂ ಫ್ರೆಂಡ್ಸ್ ಇದ್ದಾಗ ಪ್ರತಿ ಹಬ್ಬದಲ್ಲಿ ಕೂಡ ಬಿರಿಯಾನಿ ಮತ್ತು ಸ್ವೀಟ್ಸು ಎಲ್ಲ ತಂದುಕೊಡ್ತಿರ್ತಾರೆ. ಮರ್ಸಿ ಸ್ಕೂಲ್ನಲ್ಲಿ ಇವತ್ತೊಂದು ದಿನ ಒಂದು ಅಚ್ಚುಕಟ್ಟಾದ ತುಂಬ ಅರ್ಥಪೂರ್ಣ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಿ. ಎಲ್ಲ ಹಬ್ಬನೂ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಿದಾಗ ಅದರ ಎಫೆಕ್ಟೇ ಬೇರೆ ಇರುತ್ತೆ. ಸೊ ನಾನು ಈಗಾಗಲೇ ಹೇಳ್ದಂಗೆ ಯೂನಿಟಿ ಇನ್ ಡೈವರ್ಸಿಟಿ, ಅನೇಕತೆಯಲ್ಲಿ ಏಕತೆ, ಈ ರೀತಿ ಎಲ್ಲರೂ ಒಬ್ರಿಗೊಬ್ಬರು ಅಣ್ಣ ತಮ್ಮಂದಿರು ಅಕ್ಕ ತಂಗಿರ ಥರ ಇದ್ದರೆ ಖಂಡಿತ ನಮ್ಮ ದೇಶ ಕೂಡ ಇನ್ನೂ ಮುಂದುವರಿಯುತ್ತೆ. ಸೊ ಮರ್ಸಿ ಶಾಲೆಯವರಿಗೆ ಮತ್ತು ಎಲ್ಲ ನಮ್ಮ ಬಾಂಧವರಿಗೆ ಇವತ್ತಿನ ದಿನದ ಅನುಭವಕ್ಕೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಣ್ಣ ಮಕ್ಕಳು ಕೂಡ ತುಂಬ ಸೆಲ್ಫ್ ಡಿಸಿಪ್ಲಿನ್ ಮತ್ತು ಫೋಕಸ್ನಿಂದ ಬೆಳಗ್ಗೆಯಿಂದ ಊಟನೂ ಮಾಡದೆ ನೀರು ಕುಡಿದೆ ಆದ್ರೂ ಆ್ಯಕ್ಟಿವ್ ಆಗೇ ಇದ್ದು. ಈ ಸಂದರ್ಭದಲ್ಲಿ ಇಫ್ತಿಯಾರ್ ಕೂಟ ಆಯೋಜಿಸಿರುವ ಮರ್ಸಿ ಪಬ್ಲಿಕ್ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಹಾಗೂ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ, ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್, ಚೂಡಾಧ್ಯಕ್ಷ ಮೊಹಮ್ಮದ್ ಅಸ್ಗರ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಾಮಚಂದ್ರ ಆರ್ಆರ್ಎಸ್, ಕೃಷ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಶೆಟ್ಟಿ, ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್, ಮುಸ್ಲಿಂ ಧರ್ಮದ ಗುರುಗಳಾದ ಖಾರಿಜ್, ಕಾಮಿಲ್ ನೈಬ್ ಉಲ್ ಹಕ್, ಮೊಹಮ್ಮದ್ ರಫೀಕ್ ಸಿದ್ದಿಕಿ, ಡಾಕ್ಟರ್ ಬಸವರಾಜೇಂದ್ರ ಹಾಗೂ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳ ಕಚೇರಿ ಉತ್ತರ ಕನ್ನಡ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹಾಗೂ ತಾಲೂಕು ಆಸ್ಪತ್ರೆ ಭಟ್ಕಳ ಇವರ ಸಹಯೋಗದೊಂದಿಗೆ ಆಶಾ ಕಿರಣ ಕಾರ್ಯಕ್ರಮದಡಿಯಲ್ಲಿ ಸರಬರಾಜಾದ ಕನ್ನಡಕಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ಎಸ್ ವೈದ್ಯ ಜ್ಯೋತಿ ಬೆಳಗಿಸುವ ಮುಖೇನ ಉದ್ಘಾಟಿಸಿದರು. ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಕರ್ನಾಟಕ ಸರ್ಕಾರ ಬಡವರ ಅನುಕೂಲಕ್ಕಾಗಿ ಆಶಾ ಕಿರಣ ಯೋಜನೆಯನ್ನ ಜಾರಿಗೆ ತಂದಿದ್ದು 2 ಕೋಟಿ ಅನುದಾನವನ್ನ ಇಡಲಾಗಿತ್ತು. ಅದರಂತೆ ಟೆಂಡರ್ ಮುಖಾಂತರ ಒಂದು ಕನ್ನಡಕಕ್ಕೆ 350 ರೂಪಾಯಿ ಸರ್ಕಾರ ದರ ನಿಗದಿಸಿದ ತರುವಾಯ ಟೆಂಡರ್ ಪಡೆದ ಖಾಸಗಿ ಕಂಪನಿ ಒಂದು ಕನ್ನಡಕಕ್ಕೆ 164 ರೂಪಾಯಿನಂತೆ ಕನ್ನಡಕಕ್ಕೆ ಸರಬರಾಜು ಮಾಡಿದ್ದು ಸರ್ಕಾರಕ್ಕೆ ಅನುದಾನ ಉಳಿತಾಯವಾಗಿದೆ. ಹಾಗೆಯೇ ಉತ್ತರ ಕನ್ನಡದಲ್ಲಿ 49,615 ಫಲಾನುಭವಿಗಳನ್ನು ಗುರುತಿಸಲಾಗಿದೆ. ಕನ್ನಡಕ ಪೂರೈಕೆಯಲ್ಲಿಯೂ ಪಾರದರ್ಶಕತೆ ಕಾಪಾಡಿಕೊಂಡಿದ್ದು ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ನೀಡಲಾಗಿದೆ. ಯಾವುದೇ ರೀತಿಯ ದೂರುಗಳಿದ್ದರೂ ಸ್ವೀಕರಿಸಲಾಗುವುದು, ಅಗತ್ಯ ಇದ್ದರೆ ಕನ್ನಡಕ ಬದಲಾಯಿಸಿ ನೀಡಲಾಗುವುದು ಎಂದರು. ಮತ್ತೆ ಅಲ್ಲೇ ಆಗಿಂದಾಗೆ ಅವರಿಗೆ ಅವಶ್ಯಕತೆ ಇದೆ ಅಂದ್ರೆ ಕನ್ನಡಕವನ್ನು ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಇದು 1 ವರ್ಷ ಹೋಯಿತು. ನಾವು ಟೆಂಡರ್ ಕರೆದ್ರು ಸುಮಾರು
2,15,00,000 ನಮ್ಮ ಜಿಲ್ಲೆಗೆ ಕೊಟ್ಟಂಥದ್ದು. ಅಂದರೆ ನಾವು ಒಂದು ಕನ್ನಡಕಕ್ಕೆ ಒಂದು 300 ರೂಪಾಯಿ ರೇಟನ್ನು 350 ರೂಪಾಯಿ ರೇಟನ್ನು ಇಟ್ಟು ನಾವು ಕೊಟ್ಟರು. ಒಬ್ಬ ಟೆಂಡರ್ ಕರೆದಾಗ ಬರೀ 150 ರೂಪಾಯಿಗೆ ಬಂದ್ಬಿಟ್ರು. ಹಾಗಾಗಿ ಹೆಚ್ಚು ಕಡಿಮೆ 69 ಲಕ್ಷದಲ್ಲಿ ಮುಗಿದೋಗಿದೆ. ಮತ್ತೆ ಹೆಚ್ಚು ಕಡಿಮೆ 1.5 ಕೋಟಿ ಹತ್ತತ್ರ ಹಣ ಇದೆ ನಮ್ಮ ಹತ್ರ. ನಾವು ರೇಟ್ ಫಿಕ್ಸ್ ಮಾಡಿದ್ದು, ಸರ್ಕಾರ ಫಿಕ್ಸ್ ಮಾಡಿದ್ದು 350, ಟೆಂಡರ್ ಕರೆದಾಗ 160 ರೂಪಾಯಿ ಅಂತ ಕಾಣ್ತದೆ. ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಒಳ್ಳೇದಾಯ್ತು, ಜನರ ಹಣ ಉಳಿತು, ಸರ್ಕಾರ ದುಡ್ಡು ಉಳಿತು, ಅವರಿಗೂ ಅಭಿನಂದಿಸ್ತೇನೆ. ಆದರೆ ಜನರಿಗೆ ಉಪಯೋಗ ಆಗಲಿ, ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತೇಳಿ ನಾವು ಕ್ವಾಲಿಟಿ ಚೆಕ್ ಎಲ್ಲ ಮಾಡಿದ್ದೇವೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನೀರಜ್, ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿ ಡಾಕ್ಟರ್ ಶಂಕರ್ ರಾವ್, ಭಟ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಶಿರಾಲಿ, ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯಾಧಿಕಾರಿ ಡಾಕ್ಟರ್ ಬಾಲಚಂದ್ರ ಮೇಸ್ತ್ರಿ, ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕ್ಯಾಪ್ಟನ್ ಪ್ರಶಾಂತ್ ನೇತೃತ್ವದಲ್ಲಿ ನಡೆದ ಕಾಡಾನೆ ಸೆರೆ ಯಶಸ್ವಿ, ಜನರಿಗೆ ಉಪಟಳ ನೀಡುತ್ತಿದ್ದ ಒಂಟಿ ಸಲಗ ಅರೆಸ್ಟ್, ಬೇಲೂರು ತಾಲೂಕಿನ ಬಿಕ್ಕೋಡು ಬಳಿ ಸೆರೆ. ಹಾಸನ ವಿಶ್ವವಿದ್ಯಾಲಯ ಉಳಿಸಿ ಬೆಳೆಸಲು ದುಡ್ಡು ಮೇಜಿನ ಸಭೆ, ಇನ್ನು 15 ದಿನದಲ್ಲಿ ಎಲ್ಲ ಶಾಸಕರ ಜೊತೆ ಸಮಿತಿಯಿಂದ ಸಿಎಂ ಭೇಟಿ, ಸಂಸದ ಶ್ರೇಯಸ್ ಪಟೇಲ್. ಹಾಸನದಲ್ಲಿ ಕಿತ್ತಾಡಿಕೊಂಡ ಮೈತ್ರಿ ನಾಯಕರು, ಕ್ಯಾತನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ವೇಳೆ ಕೈ ಮಿಲಾಯಿಸಿದ ಜೆಡಿಎಸ್ ಬಿಜೆಪಿ ಮುಖಂಡರು, ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರ ಹರಸಾಹಸ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.